ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಅಂಗಡಿಯಲ್ಲಿ ಸಿಗುವಂಥ ಕಡಲೆ ಬೀಜದ ಟಾಫಿ ಮಾಡ್ತಾಯಿದ್ದೀನಿ. ಸುಲಭವಾದ ವಿಧಾನದಲ್ಲಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಸುಲಭವಾದ ವಿಧಾನದಲ್ಲಿ ನಾನು ಇದನ್ನು ಹೇಳ್ಕೊಡ್ತೀನಿ. ಇದನ್ನು ಚಿಕ್ಕಿ, ಕಡಲೆ ಮಿಠಾಯಿ, ಟಾಫಿ ಮುಂತಾದ ಹೆಸರಿಂದ ಕರಿಬೋದಾಗಿದೆ. ಇದನ್ನು ಮೊದಲಿಗೆ ನಾನು ಮಾಡೋದಕ್ಕೆ ಕಡಲೆ ಬೀಜ 1 ಕಪ್ಪು, 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1-2 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜನ ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾವು ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಕ್ರಿಸ್ಪಿಯಾಗಿ ಇದನ್ನು ನಾವು ಹುರ್ಕೊಳ್ಳೋಣ. ನೋಡಿ, ಈಗ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಈಗ ಇದರ ಸಿಪ್ಪೆನೆಲ್ಲ ತೊಗೊಂಡು ನಾವು ಇದು ಸ್ವಲ್ಪ ತಣ್ಣಗಾದ ನಂತರ ಇದರ ಸಿಪ್ಪೆನೆಲ್ಲ ತೆಗೆದು ಬೇಳೆ ಮಾಡ್ಕೋಬೇಕು. ನಾವು ಇದನ್ನು ತಣ್ಣಗಾಗಿದೆ. ಈಗ ಚೆನ್ನಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಇವಾಗ ತೆಗೆದು ಚೆನ್ನಾಗಿ ಬೇಳೆ ಎಲ್ಲ ಮಾಡಿಟ್ಕೊಂಡು ಕೈನಲ್ಲಿ ಈಗ ನಾವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಬೇಳೆ ಥರ ಆಗುತ್ತೆ ಅದು. ಈಗ ನೋಡಿ, ಬೇಳೆ ಥರ ರೆಡಿಯಾಗಿದೆ. ಫುಲ್ಲು ಎಲ್ಲ ಉಂಡೆ ಎಲ್ಲ ಹೊಡೆದು ಬೇಳೆ ಆಗಬೇಕು. ಅದು ಬರ್ಫಿ ಹಾಕ್ಕೊಳ್ಳೋಕ್ಕೆ ತುಪ್ಪ ಹಾಕಿ ಒಂದು ಪ್ಲೇಟಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಒಂದು ತಟ್ಟೆಗೆ ತುಪ್ಪ ಹಾಕಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಸ್ಮಾಲ್ ಕ್ವಾಂಟಿಟಿಲಿ ಮಾಡ್ಕೋತಾ ಇದ್ದೀನಿ. ಒಂದು ಕಪ್ಪಲ್ಲಿ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಬೇಳೆ ರೆಡಿ ಆಯ್ತು. ಈಗ 1 ಕಪ್ಪು ಪ್ಯಾನ್ ಇಟ್ಕೊಂಡು ನಾವು ಬೆಲ್ಲ ಹಾಕ್ಕೊಳ್ಳೋಣ. 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಚೆನ್ನಾಗಿರೋ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಅದೇ ಕಪ್ ಅಳತೆಯಲ್ಲಿ ಒಂದು ಅರ್ಧದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೆಲ್ಲ ಎಲ್ಲ ಕರಗಿಸ್ಕೋಬೇಕು. ನಾವು ಅದನ್ನು ಚೆನ್ನಾಗಿ ಕರಗಿದ ನಂತರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅದು ಪಾಕ ಬರೋವರೆಗೂ ತಿರುಗಿಸ್ಕೊತಾ ಇರೋಣ. ತಳ ಹತ್ತದೇ ಇರೋ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಅದನ್ನು ತಿರುಗಿಸ್ತಾ ಇರಬೇಕು. ಅದು ನೊರೆ ಬಂದು ಈಗ ನೋಡಿ ಪಾಕ ಬಂದಿದೆಯಾ ಅಂತ ಆವಾಗವಾಗ ನೋಡ್ಕೋತಾ ಇರಬೇಕು. ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದನ್ನು ಸಿರಪ್ನ ಹಾಕಿ ನೋಡ್ಕೋತಾ ಇರಬೇಕು. ಅದು ನೀರಿಗೆ ಹಾಕಿದಾಗ ಅದು ಪಾಕ ಕೇಳೋ ಒಳ್ಳೆ ಚಾಕ್ಲೇಟ್ ಥರ ಕೈಗೆ ಸಿಗಬೇಕು ಅದು ನಮಗೆ. ನೋಡಿ, ಅದು ಇನ್ನೂ ಇಲ್ಲ, ಇನ್ನೂ ಆಗಬೇಕಿದು. ಇನ್ನು ಇದು ಪಾಕ ಬಂದಿಲ್ಲ. ತಿರುಗಿಸ್ಕೊತಾ ಇರೋಣ. ಹೀಗೆ ತಿರುಗಿಸ್ಕೊಂಡು ನೋಡಿ, ಈ ಥರ ಪಾಕ ಈಗ ರೆಡಿ ಆಗಬೇಕು. ಈಗ ಪಾಕ ಆಗಿದೆ. ಮತ್ತೆ ನೋಡ್ಕೊಳ್ಳೋಣ. ಈಗ ನೋಡಿ, ಗ್ಲಾಸ್ಗೆ ಹಾಕಿದ್ದೀನಿ. ನೋಡಿ, ಈ ಥರ ಚಾಕ್ಲೇಟ್ ಥರ ಸಿಗ್ತಾ ಇದೆ. ಈ ಥರ ಇರಬೇಕು. ಈ ಹದಕ್ಕೆ ಬಂದ ನಂತರ ನಾವು ಇದನ್ನ ಕಡಲೆ ಬೀಜ ಹಾಕಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಲ್ಲ ಚೆನ್ನಾಗಿ ಕಡಲೆ ಬೀಜ ಪಾಕ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ತಿರುಗಿಸ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಶೈನಿಂಗ್ ಬರುತ್ತೆ ಇದು ಟಾಫಿ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಇದನ್ನು ಒಂದು ತಟ್ಟೆಗೆ ನಾವು ತುಪ್ಪ ಹಾಕಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಆಗಿದೆ, ರೆಡಿಯಾಗಿದೆ. ಒಂದು ಅರ್ಧ ಗಂಟೆ ಒಳಗೇ ನಾವು ಇದನ್ನು ಟಾಫಿನ ಮಾಡ್ಕೋಬೋದು. ಪ್ಲೇಟಲ್ಲಿ ಬಿಸಿ ಇರುವಾಗಲೇ ಅದನ್ನು ನಾವು ಚೆನ್ನಾಗಿ ಹರಡ್ಕೊಳ್ಳೋಣ. ಹೀಗೆ ಹರಡ್ಕೊಂಡು ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿನಲ್ಲೇ ನಾವು ಸ್ವಲ್ಪ ಅದಕ್ಕೆ ಆಕಾರ ಕೊಟ್ಕೊಳ್ಳೋಣ. ಸುತ್ತ ನಾವು ಚಾಕು ಸಹಾಯದಿಂದ ಚೌಕಾಕಾರವಾಗಿ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಆಗಿದೆ. ಇವಾಗೆಲ್ಲ ಹಾಕ್ಕೊಂಡು ಸುತ್ತ ಚಾಕುನಲ್ಲಿ ಟ್ರಿಮ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿ ಇರೋದ್ರಿಂದ ಅದು ನಾವು ಯಾವ ಆಕಾರಕ್ಕಾದ್ರೂ ಇದು ಮಾಡ್ಕೋಬೋದು. ಸುತ್ತ ನಾವು ಅದನ್ನು ಒಂದು ಚೌಕಾಕಾರಕ್ಕೆ ಮಾಡಿಕೊಂಡು ಬಿಸಿ ಇರುವಾಗಲೇ ನಾವು ಟಾಫಿ ಆಕಾರಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಚೌಕಾಕಾರವಾಗಿ. ನೋಡಿ, ಈಗ ಸುತ್ತ ಟ್ರಿಮ್ ಆಯಿತು. ಈಗ ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಕೊಬಿಡೋಣ. ಈಗ ನಂತರ ಅದು ತಣ್ಣಗಾಗಕ್ಕೆ ಬಿಡಬೇಕು. ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ. ಆವಾಗ ಟಾಫಿ ರೆಡಿ ಆಗುತ್ತೆ. ತಣ್ಣಗಾದ ನಂತರ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಪ್ಲೇಟಿಂದ ಅದನ್ನು ನಾವು ಟಾಫಿನೆಲ್ಲ ಬಿಡಿಸ್ಕೊಳ್ಳೋಣ. ಎಲ್ಲ ಕಟ್ಟಾಗಿದೆ ನೋಡಿ. ಈಗ ಅದನ್ನೆಲ್ಲ ಬಿಡಿಸ್ಕೊಂಡು ನಾವು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಟಾಫಿ ಎಷ್ಟು ರುಚಿಯಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಟಾಫಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲನೂ ನಾವೀಗ ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ.
ಅರ್ಧ ಗಂಟೆಯಲ್ಲಿ ನಾವು ಇದನ್ನು ಕ್ರಿಸ್ಪಿಯಾದಂಥ ಟಾಫಿನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ನಾವು 15ರಿಂದ 1 ತಿಂಗಳವರೆಗೂ, ಸುಮಾರು ಒಂದು 2 ತಿಂಗಳವರೆಗೂ ಇಟ್ಕೋಬೋದು. ಟೈಟ್ ಕಂಟೈನರ್ಗೆ ಹಾಕಿ ಮುಚ್ಚಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇದು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಟೇಸ್ಟಿಯಾದಂಥ ಚಿಕ್ಕಿ ರೆಡಿಯಾಗಿದೆ.